ಚನ್ನರಾಯಪಟ್ಟಣದಲ್ಲಿ ನಿಂತಿಲ್ವಾ ಭೂಸ್ವಾಧೀನ ಪ್ರಕ್ರಿಯೆ? ಖುದ್ದು ಸಿಎಂ ಸಿದ್ದರಾಮಯ್ಯನವರೇ ಘೋಷಣೆ ಮಾಡಿದ್ರೂ ಕೂಡ ಇನ್ನು ಭೂಸ್ವಾಧೀನ ಪ್ರಕ್ರಿಯೆ ನಡೀತಾ ಇದೆಯಾ? ಅಲ್ಲಿ ಕೆಐಎಡಿಬಿ ನೋಟಿಸ್ ಅನ್ನ ಕೊಟ್ಟಿದೆ. ರೈತರು ಇದರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಚನ್ನರಾಯಪಟ್ಟಣದಲ್ಲಿ ಭೂಸ್ವಾಧೀನ ಪ್ರಕ್ರಿಯೆಗೆ ಚಾಲನೆ ಸಿಗ್ತಾ ಹಾಗಿದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋರಾಟದ ಬಳಿಕ ಭೂಸ್ವಾಧೀನ ಕೈಬಿಡುವುದಾಗಿ ಘೋಷಿಸಿದ್ರು. ಮತ್ತೆ ನೋಟಿಸ್ ಕೊಟ್ಟಿದ್ದಾರೆ ಅಂತ ಹೇಳಿ ಸರ್ಕಾರದ ವಿರುದ್ಧ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. 2 ಹಳ್ಳಿಗಳ ರೈತರಿಗೆ ನೋಟಿಸ್ ಅನ್ನ ಕೆಐಎಡಿಬಿ ಅಧಿಕಾರಿಗಳು ನೀಡಿದ್ದಾರೆ. ಹಳೆ ಅಧಿಸೂಚನೆಯಡಿ ಭೂಸ್ವಾಧೀನ ಅಧಿಕಾರಿ ಸೂರಜ್ ಅವರು ನೋಟಿಸ್ ಅನ್ನು ಇಶ್ಯೂ ಮಾಡಿದ್ದಾರೆ. ಸೆಪ್ಟೆಂಬರ್ 6ರಂದು ದರ ನಿಗದಿ ಮಾಡುವ ಸಭೆಗೆ ಸಂಬಂಧಪಟ್ಟಂತೆ ನೋಟಿಸ್ ಅನ್ನು ರೈತರಿಗೆ ಕೊಡಲಾಗಿದೆ. ಕೆಐಎಡಿಬಿ ನೋಟಿಸ್ನಿಂದ ಅನ್ನದಾತರು ಸದ್ಯಕ್ಕೆ ಗೊಂದಲಕ್ಕೆ ಸಿಲುಕಿದ್ದಾರೆ. ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಘೋಷಿಸುತ್ತಾರೆ ಕೈ ಬಿಟ್ಟಿದ್ದೀವಿ ಅಂತ ಹೇಳಿ, ಮತ್ತೊಂದು ಕಡೆ ಅಧಿಕಾರಿಗಳು ನೋಟಿಸ್ ಕೊಡ್ತಿದ್ದಾರೆ. ಏನ್ ಕಥೆ ಅಂತ ಪ್ರಶ್ನಿಸಿದ್ದಾರೆ. ಎಂಬಿ ಪಾಟೀಲ್ ಬ್ರೋಕರ್ಗಳೇ ಕೈವಾಡ. ಬ್ರೋಕರ್ಗಳು ಬಿಟ್ರೆ ಎಂಬಿ ಪಾಟೀಲ್ ಮತ್ತೆ ಬ್ರೋಕರ್ಗಳು ಬಿಟ್ರೆ ಇನ್ಯಾರ್ದು ಕೈವಾಡನೇ ಇಲ್ಲ. ಇದು 1439 ಎಕರೆಗೆ ನೋಟಿಸ್ ಕೊಡ್ತಾ ಇದ್ದಾರೆ. ಅವ್ರು ಕೊಡ್ತೀನಿ ಅಂತ ಇರೋರು ಬರೀ 154 ಎಕರೆ, ಬರೀ 154 ಎಕರೆನ ಮೆನ್ಷನ್ ಮಾಡ್ಬೇಕು ತಾನೆ ಅವರು. ಟೋಟಲ್ 439 ಎಕರೆ ಯಾಕೆ ಮೆನ್ಷನ್ ಮಾಡಿದ್ರು ಅವರು? ಇದು ಬ್ರೋಕರ್ಗಳು ಮತ್ತು ದಲ್ಲಾಳಿಗಳು ಮತ್ತು ಎಂಬಿ ಪಾಟೀಲ್ ಮಾಡ್ತಾ ಇರೋದು. ಇದು ಅವರ ಕೈವಾಡದಿಂದನೇ ಇದು ಸೃಷ್ಟಿ ಆಗ್ತಾ ಇರೋದು. ಅವ್ರ ಹತ್ರಕ್ಕೆ ಎಂಬಿ ಪಾಟೀಲ್ ಹತ್ರಕ್ಕೆ ಬ್ರೋಕರ್ಗಳು ಹೋಗ್ತಾನೆ ಇವರು ದಿನ ಹೋಗೋದು, ಕುತ್ಕೊಳ್ಳೋದು. ಸರ್ ಇದನ್ನೇನೋ ಮಾಡಿ ಸರ್, ಹಿಂಗೆ ಆಗ್ತಾ ಇದ್ದಾಗ ಎಂಬಿ ಪಾಟೀಲು ಆಯಿತು ಅಂತ ಸಿವ ಕೇಳಿರ್ತಾನೆ. ಇವರು ಆದೇಶ ಹೊಳಿಸಿದ್ದಾರೆ. ಇದು ಎಂಬಿ ಪಾಟೀಲ್ ಕೈವಾಡನೇ, ದ್ರೋಹ ಸಹ. ಇದು ರೈತರಿಗೆ ಮಾಡ್ತಾ ಇರೋ ದ್ರೋಹ. ಇವರು ದಲ್ಲಾಳಿಗಳು ಮತ್ತು ಎಂಬಿ ಪಾಟೀಲು ಇವ್ರ ಕೈವಾಡ. ಈಗ ದಲ್ಲಾಳಿಗಳದು ಬೇಜಾನ್ 4 ಕೋಟಿ 5 ಕೋಟಿ ಸಾಲ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ಸಾಲ ತೀರ್ಸೋಕ್ಕೆ ಆಗ್ತಾಯಿಲ್ಲ ಅವ್ರ ಕೈಲಿ. ಆ ಉದ್ದೇಶದಿಂದ ಏನು ಮಾಡಿ ಹಿಂಗೆ ಮಾಡಿ ಈ ರೂಟಾಗಿ ರೈತರನ್ನ ಹಾಳು ಮಾಡಿ ತೀರಿಸ್ಬೇಕು ಅಂತ ಮಾಡ್ತಾರೆ. ಇದ್ದದ್ದು ಅಗ್ರಿಮೆಂಟ್ ಹಾಕೊಂಬಿಟ್ಟವ್ರೆ, ಬೇಜಾನ್ ಅಗ್ರಿಮೆಂಟ್. ಇದು ಯಾವ ರೀತಿಯಾಗಿ ಗೋಲ್ಮಾಲ್ ಆಗ್ತಾ ಇದೆ, ಯಾವ ಕಾರಣಕ್ಕೆ ನೋಟಿಸ್ ಅನ್ನು ಕೊಡಲಾಗಿದೆ ಅನ್ನೋದ್ರ ಬಗ್ಗೆ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತಹ ಪರಿ. ಇನ್ನು ರೈತರು 3 ವರ್ಷಗಳಿಂದಲೂ ಕೂಡ ನಿರಂತರವಾಗಿ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ರು. ಸರ್ಕಾರ ಕೂಡ ಅದಕ್ಕೆ ಮಣಿದಿತ್ತು. ಸಿಎಂ ಅವರು ಕೂಡ ಘೋಷಿಸಿದ್ರು ಕೈ ಬಿಡ್ತೀವಿ ಅಂತ ಹೇಳಿ. ಹಾಗಿದ್ರೆ ಸಿಎಂ ಸಿದ್ದರಾಮಯ್ಯನವರು ಏನ್ ಮಾತನಾಡಿದ್ರು ಈ ವಿಚಾರವಾಗಿ ನೋಡೋಣ. ಸರ್ಕಾರ ಸಾಧಕ ಬಾಧಕಗಳನ್ನ ಚರ್ಚೆ ಮಾಡಿ, ಇವರೆಲ್ಲರ ಜೊತೆಲೂ ಕೂಡ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಕಳೆದ ಮೀಟಿಂಗು ಇದೇ ಜಾಗದಲ್ಲಿ ನಡೀತು. ಈ ಜಾಗದಲ್ಲಿ ನಡೆದಾಗ ನಮಗೆ 10 ದಿನ ಸಮಯ ಬೇಕು. 10 ದಿನ ಆದಮೇಲೆ ಮತ್ತೆ ಭೇಟಿ ಮಾಡೋಣ ಅಂತ ಹೇಳಿದೆ. ಹಾಗಾಗಿ 1777 ಎಕರೆ 1777 ಎಕರೆ ಅದು ಅಂತಿಮ ಅಧಿಸೂಚನೆ ಆಗಿರ್ತಕ್ಕಂಥ ಲೆಕ್ಕ. ನಾವು ಈ ಜಮೀನನ್ನ ಸಂಪೂರ್ಣವಾಗಿ 1777 ಎಕರೆ ಜಮೀನನ್ನ ಅದಕ್ಕೆ ನೋಟಿಫಿಕೇಶನ್ ಏನು ಹೊರಡಿಸಿದ್ದು, ಅಂತಿಮ ನೋಟಿಫಿಕೇಶನ್ ಏನು ಹೊರಡಿಸಿದ್ದು ಸ್ವಾಧೀನಕ್ಕೆ, ಅದನ್ನ ಸಂಪೂರ್ಣವಾಗಿ ಕೈ ಬಿಟ್ಟಿದ್ದೇವೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವರಾಜ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಶಿವರಾಜ್, ಸಿಎಂ ಅವರು ಹೇಳಿದ್ರು ನಾವು ಕೈ ಬಿಟ್ಟಿದ್ದೀವಿ ಭೂಸ್ವಾಧೀನ ಪ್ರಕ್ರಿಯೆಯನ್ನಂತ ಹೇಳಿ. ಇವತ್ತು ಅಧಿಕಾರಿಗಳಿಂದ ರೈತರಿಗೆ ನೋಟಿಸ್ ಹೋಗಿದೆ. ಯಾವ ಕಾರಣಕ್ಕೆ ಈ ರೀತಿಯ ಗೊಂದಲ ಸೃಷ್ಟಿಯಾಗಿದೆ? ರೈತರು ಏನ್ ಮಾಡಬೇಕು? ಈಗ ರೈತರ ಆಗ್ರಹ ಏನ್ ಕೇಳಿ ಬರ್ತಾ ಇದೆ ಶಿವರಾಜ್? ಮಧುಶ್ರೀ, ಸತತ 3 ವರ್ಷಗಳ ಹೋರಾಟ ಬಳಿಕ ದೇವನಹಳ್ಳಿ ಚನ್ನರಾಯಪಟ್ಟಣ ಹೋಬಳಿ ಏನು 13 ಗ್ರಾಮಗಳಿದೆ, ಆ ಒಂದು ಭೂಸ್ವಾಧೀನ ಪ್ರಕ್ರಿಯೆಯನ್ನು ಕೆಇಡಿಬಿಯಿಂದ ಕೈ ಬಿಡಲಾಗುತ್ತೆ ಅಂತ ಖುದ್ದು ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ರು. ಆದರೆ ಅಲ್ಲೇ 2 ಬಣಗಳು ಆ ಒಂದು ಸಂದರ್ಭದಲ್ಲಿ ಸೃಷ್ಟಿಯಾಗಿದ್ದು. ಒಂದಷ್ಟು ರೈತರು ಮುಂದೆ ಬಂದು ನಾವು ಜಮೀನನ್ನು ಕೊಡ್ತೀವಿ ಅಂತ ಬಂದಿದ್ರು. ಸಾಕಷ್ಟು ರೈತರು ಅದಕ್ಕೆ ವಿರೋಧಗಳನ್ನು ವ್ಯಕ್ತಪಡಿಸಿ ಅದನ್ನು ಭೂಸ್ವಾಧೀನ ಕೈ ಬಿಡುವಂತೆ ಒತ್ತಾಯ ಮಾಡಿದ್ರು. ಅದರಂತೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಸಂಪೂರ್ಣವಾಗಿ 1777 ಎಕರೆಯನ್ನು ಕೂಡ ಭೂಸ್ವಾಧೀನದ ಕೈ ಬಿಟ್ಟಿದ್ದೇವೆ ಕೆಇಡಿಬಿಯಿಂದ ಅಂತ ಒಂದು ಭರವಸೆಯನ್ನು ಕೊಟ್ಟಿದ್ರು. ಆದರೆ ಇನ್ನೂ ಕೂಡ ಡಿನೋಟಿಫೈ ಆಗಿಲ್ಲ. ಇಂತಹ ಸಂದರ್ಭದಲ್ಲಿ ಈಗ ಆ ಒಂದು ಭಾಗದ ಭೂಸ್ವಾಧೀನ
ಭೂಸ್ವಾಧೀನ ಅಧಿಕಾರಿ ಆಗಿದ್ದ ಸೂರಜ್ ಅವರು ಏನಿದ್ದಾರೆ ಅವರು ಎಲ್ಲರೂ ಕೂಡ ನೋಟಿಸ್ ಕೊಡ್ತಾ ಇದ್ದಾರೆ. ದೇವನಹಳ್ಳಿಯ ಚನ್ನರಾಯಪಟ್ಟಣ ಹೋಬಳಿಯ 13 ಗ್ರಾಮಗಳ ಪೈಕಿ 2 ಗ್ರಾಮಗಳಿಗೆ ಹ್ಯಾಡಾಳ ಮತ್ತೆ ಒಂದು ಗ್ರಾಮಗಳು ಏನಿದ್ದಾವೆ ಆ ಒಂದು 2 ಗ್ರಾಮಗಳಿಗೆ ಈಗ ರೈತರಿಗೆ ನೋಟಿಸ್ ಕೊಟ್ಟಿರುವಂಥದ್ದು. ಏನಪ್ಪಾ ಅಂದ್ರೆ ಇದೇ ಶನಿವಾರ ಸೆಪ್ಟೆಂಬರ್ 6ರಂದು ದರವನ್ನು ನಿಗದಿಪಡಿಸ್ತೀವಿ ನಿಮ್ಮ ಭೂಸ್ವಾಧೀನ ಪ್ರಕ್ರಿಯೆಗೆ. ಆ ಒಂದು ದರಕ್ಕೆ ನೀವೆಲ್ಲರೂ ಕೂಡ ಸ್ವಯಂ ಪ್ರೇರಿತವಾಗಿ ಭಾಗವಹಿಸಬಹುದು. ಯಾರನ್ನು ಕೂಡ ನಾವು ಬಲವಂತವಾಗಿ ಕರೀತಾ ಇಲ್ಲ. ಯಾರಿಗೆ ಇಷ್ಟ ಇದೆಯೋ ಅವರು ರೈತರು ಮುಂದೆ ಬಂದು ಜಮೀನನ್ನ ಬಿಟ್ಕೊಳ್ಬಹುದು ಅನ್ನೋ ರೀತಿಯಲ್ಲಿ ನೋಟಿಸನ್ನು ಹೊರಡಿಸಿದ್ದಾರೆ. ಇದು ಎಲ್ಲೋ ಒಂದು ಕಡೆ ಅಲ್ಲಿನ ರೈತರಿಗೆ ಒಂದು ರೀತಿಯ ಗೊಂದಲ ಸೃಷ್ಟಿಯಾಗುತ್ತಿತ್ತು. ಹೀಗಾಗಿ ಅವರು ಕೂಡ ನಿನ್ನೆಯಷ್ಟೇ ಅರವಿಂದ ಭವನ ಮತ್ತೆ ಖನಿಜ ಭವನ ಎರಡೂ ಒಂದು KDBಯ ಮುಖ್ಯ ಕಚೇರಿಗಳಿಗೆ ಬಂದು ಮುತ್ತಿಗೆ ಹಾಕುವಂಥ ಕೆಲಸವನ್ನು ಮಾಡಿದ್ರು. ಇದನ್ನು ಕೂಡಲೇ ನಿಲ್ಲಿಸಬೇಕು, ಮೊದಲು ನೀವು ಡಿನೋಟಿಫೈ ಮಾಡಿ, ಅದಾದ ಬಳಿಕ ನೀವು ಯಾರು ಮುಂದೆ ಬಂದು ರೈತರು ಜಮೀನನ್ನು ಬಿಟ್ಕೊಡಕ್ಕೆ ರೆಡಿ ಇದ್ದಾರೋ ಅಂತ ಒಂದು ರೈತರ ಒಂದು ಜಮೀನನ್ನು ನೀವು ಸ್ವಾಧೀನಪಡಿಸ್ಕೊಳ್ಳಿ, ಸದ್ಯಕ್ಕೆ ಬೇಡ ಅನ್ನೋ ಒಂದು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆ ಈಗ ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು, ಅಲ್ಲಿ ಭೂಸ್ವಾಧೀನಾಧಿಕಾರಿ ಸೂರಜ್ ಅವರು ಏನಿದ್ರೆ ಅವರು ಹೇಳ್ತಾ ಇರೋದು ಯಾರನ್ನೂ ಕೂಡ ನಾವು ಬಲವಂತ ಮಾಡ್ತಾ ಇಲ್ಲ. ಒಂದಷ್ಟು ರೈತರು ಮುಂದೆ ಒಂದು ಖುದ್ದಾಗಿ ನಾವೇ ಕೊಡ್ತೀವಿ ಜಮೀನು ಅಂತ ಬಂದಿದ್ದಾರೆ, ಅಂಥವ್ರನ್ನ ನಾವು ಬರುವಂತೆ ಆಹ್ವಾನ ಕೊಟ್ಟಿದ್ದೀವಿ. ಸ್ವಯಂ ಪ್ರೇರಿತವಾಗಿ ಅಷ್ಟೇ ಈ ಒಂದು ಮೀಟಿಂಗ್ಗೆ ಸಭೆಗೆ ಹಾಜರಾಗಬಹುದು. ಸೆಪ್ಟೆಂಬರ್ 6 ಇದೇ ಶನಿವಾರ ಒಂದು ಮೀಟಿಂಗ್ ಇದೆ. ಆ ಒಂದು ಮೀಟಿಂಗಲ್ಲಿ ದರವನ್ನು ನಾವು ಫಿಕ್ಸ್ ಮಾಡ್ತೀವಿ. ಅದಕ್ಕೆ ಯಾರು ಬೇಕಾದರೂ ಖುದ್ದು ಇಚ್ಛೆಯಂತೆ ರೈತರು ಮುಂದೆ ಬಂದು ಜಮೀನು ಕೊಡೋದಕ್ಕೆ ಮುಂದೆ ಬರ್ಬೋದೇ ಹೊರತು ನಾವು ಯಾರನ್ನು ಕೂಡ ಬಲವಂತವಾಗಿ ತೆಗೆದುಕೊಳ್ತಾ ಇಲ್ಲ ಅಂತ ಹೇಳ್ತಾ ಇರುತ್ತೆ. ಎಲ್ಲೊಂದು ಕಡೆ ಸಾಕಷ್ಟು ಗೊಂದಲ ಉಂಟು ಮಾಡಿದೆ. ಆದಷ್ಟು ಬೇಗ ಇದಕ್ಕೆ ಸಚಿವರು ಕೂಡ ಒಂದು ಉತ್ತರ ಕೊಟ್ಟು ಇದಕ್ಕೊಂದು ಸ್ಪಷ್ಟನೆ ಕೊಡುವಂತ ಕೆಲಸ ಮಾಡಬೇಕಾಗುತ್ತೆ. ಮಧುಶ್ರೀ, ಧನ್ಯವಾದ ಶಿವರಾಜ್ ತಮ್ಮ ಮಾಹಿತಿಗಾಗಿ.